ಯಾಕೆ ಇವತ್ತು ಆಯ್ತು ಹೇಳಿ? ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ವಿಚಾರ ಸಂಕಿರಣವನ್ನ ಏರ್ಪಾಡು ಮಾಡಿ ಇಂದಿನ ಕನ್ನಡ ಚಿತ್ರರಂಗದ ಸಂಕಷ್ಟದ ಪರಿಸ್ಥಿತಿ ಬಗ್ಗೆ ಒಂದು ವಿಚಾರಗೋಷ್ಠಿಯನ್ನು ಮಾಡುವಂತ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇಬ್ಬರು ಬಂದಿದ್ರು. ಒಬ್ರು ರಮೇಶ್ ಅರವಿಂದ್ ಮತ್ತಿನ್ನೊಬ್ರು ಮಾಧ್ಯಮ ಸಲಹೆಗಾರರಂತ ಪ್ರಭಾಕರ್. ರಮೇಶ್ ಅರವಿಂದ್ ಅವರು ಮಾತಾಡಿದ್ರು, ಅದ್ಭುತವಾಗಿ ಮಾತಾಡಿದ್ರು. ಆದರೆ ಚಿತ್ರರಂಗದ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ಗಟ್ಟಿಯಾಗಿ ಮಾತಾಡಿದಂಥದ್ದು ಪ್ರಭಾಕರ್. ಬಹಳ ಜನಕ್ಕೆ ಇದು ಹಿಡಿಸಿರಲ್ಲ, ಆದ್ರೆ ಅವರು ಹೇಳಿದ ಮಾತಲ್ಲಿ ಸತ್ಯ ಇದೆ. ಹಿಂದೆ ನಮ್ಮ ಸಿನಿಮಾ ರಂಗ ಹೆಂಗಿತ್ತು, ಇವತ್ತು ಏನಾಗ್ತಾ ಇದೆ, ಯಾವ ದಾರಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಅವರು ಪ್ರತಿ ಪದ ಕೂಡ ಜನ ಮೆಚ್ಕೊಳ್ಳುವಂತ ಮಾತನ್ನ ಆಡಿದ್ರು. ಇವತ್ತು ನಿಜವಾಗಿ ಅವ್ರ ಮಾತುಗಳನ್ನ ಕೇಳಿದಂತ ನಮ್ಮ ನಿರ್ಮಾಪಕರಾಗಿರ್ಬೋದು, ಕಲಾವಿದರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ಅವ್ರ ಮಾತುಗಳನ್ನ ಸೂಕ್ಷ್ಮವಾಗಿ ಅರ್ಥಕೊಂಡು ಆ ದಾರಿಯಲ್ಲಿ ನಡೆದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕೆಂತ ಹೇಳಿದ್ರೆ ಬಹಳ ದೊಡ್ಡ ಹಿರಿಯರೇನಲ್ಲ, ಆದ್ರೂ ಕೂಡ ಚಿತ್ರರಂಗದ ಬಗ್ಗೆ ಅಪಾರವಾದಂತ ಒಲವನ್ನ, ಗೌರವವನ್ನ, ಪ್ರೀತಿಯನ್ನ ಇಟ್ಕೊಂಡು ಹಿಂದಿನ ದಿನಗಳಲ್ಲಿ ಸಿನಿಮಾ ಹೇಗೆ ಬರ್ತಾ ಇತ್ತು, ಸಮಾಜವನ್ನ ಹೇಗೆ ತಲುಪ್ತಾ ಇತ್ತು, ಅದು ಇವತ್ತಿನ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಇದು ಒಂದು ರೀತಿಯ ವಿಚಾರ ಸಂಕಿರಣದಲ್ಲಿ ಇದು ಮಹತ್ವವಾದಂತ ಪಾತ್ರವನ್ನ ಪ್ರಭಾಕರ್ ಅವರು ವಹಿಸಿದ್ರು ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೇನೆ. ಅವ್ರ ಮಾತಿಗೆ ಎಲ್ಲರೂ ಕೂಡ ಮನ್ನಣೆಯನ್ನ ಕೊಡಬೇಕು. ಸರ್ಕಾರದ ಬಗ್ಗೆನೂ ಕೂಡ ಸರ್ಕಾರ ಏನ್ ಮಾಡಬಹುದು ಅವ್ರ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇವತ್ತು ಅವರ ಮಾತು ಅದ್ಭುತವಾಗಿತ್ತು. ಇವತ್ತು ಚಿತ್ರರಂಗ ಒಂದು ಪಾಠವನ್ನು ಅವರಿಂದ ಕಲ್ತಿದ್ದಾರೆ. ದಯಮಾಡಿ ಅವರ ಹಾದಿಲಿ ಅವ್ರು ಹೇಳಂತ ಪದಗಳನ್ನ ಅರ್ಥ ಮಾಡಿಕೊಂಡು ಚಿತ್ರರಂಗವನ್ನ ಮುಂದುವರಿಸಬೇಕು ಅನ್ನೋದು ನನ್ನ ಆಸೆ.